ಮೇಡಮ್ ಏನೇನಾಗಿದೆ ಇವತ್ತು? ಇವತ್ತು ಏನಾಗಿಲ್ಲ ಸರ್. ಮೊನ್ನೆ ನಮ್ಮ ತಾಯಿನ ಬಡದ್ರಂತ ಕಂಪ್ಲೇಂಟ್ ಮಾಡಕ್ ಹೋಗಿದ್ದೆ. ಮನೇಲಿ ಯಾರು ಇಲ್ಲ, ನನ್ನ ಸಣ್ಣ ಮಕ್ಕಳು 2, ನನ್ನ ತಾಯಿ ನಾನು ಇರೋದು. ಅವತ್ತೂ ಯಾರು ವಿಚಾರಣೆಗೆ ಬರ್ಲಿಲ್ಲ. ನೀನು ಎಲ್ಲಿ ಗೆಣೇರ್ ಹತ್ರ ಹೋಗಿದ್ಯಾ, ಪೊಲೀಸ್ ಹತ್ರ ಹೋಗಿದ್ಯಾ ಅಂತ ಬಂದು ಮತ್ತೆ ಮರುದಿನ ಅದನ್ನೇ ಬಡದ್ರು. ಎಲ್ಲಿ ಹೋಗ್ತೀವಿ ಹೋಗು, ಎಲ್ಲ ನಮ್ಮ ಕೈಯಲ್ಲಿದೆ ಅಂತ ಇಲ್ಲಿ ಬಂದು ಗಲಾಟೆ ಮಾಡಿದ್ರು. ಆದ್ರೂ ಹೊರತುನು ಪೊಲೀಸ್ ಸ್ಟೇಷನ್ ಅಲ್ಲಿ ಬಂದು ಕಂಪ್ಲೇಂಟ್ ಹೊಳ್ ತಗೋಂತ ಅಷ್ಟು ಧೈರ್ಯವಾಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಬಂದು ಧಮಕಿ ಕೊಡ್ತಾ ಇದ್ರು ಸರ್. ಎದ್ರ ಸಲುವಾಗಿ ಮೇಡಮ್? ಇದು ಎದ್ರ ಸಂಬಂಧ ಅಂದ್ರೆ ಜಾಗ ಸಂಬಂಧ ಕಾರಣ ಸರ್. ನಮ್ಮ ದೊಡ್ಡ ಅಣ್ಣನು ಅದ್ರಲ್ಲಿ ಶಾಮಿಲ್ ಅದಾನೆ. ಆಮೇಲೆ ಜಾಗ ನಾವು ಬಿಟ್ಕೊಟ್ಟು ಹೋಗ್ಬೇಕು ಟೆಂಪಲ್ಗಾಗಿ ಅಂತ ಕೇಶನ್ ಅದು ಮೋಟಿವೇಟ್ ಸಿಗ್ಲಿಲ್ಲ. ಯಾಕಂದ್ರೆ ನಮ್ಮ ಹತ್ರ ಪೇಪರ್ ಇದಾವಂತೆ. ಈ ಸ್ಲಮ್ ಏರಿಯಾಗೆ ಹಕ್ಪತ್ರ ಅಂತ ಬಂದಿದೆ ಸರ್. ಅದ್ರಲ್ಲಿಂದ ಸೀಟ್ ಇಟ್ಕೊಂಡು ಏನು ಮೋಟಿವ್ ಸಿಗ್ಲಿಲ್ಲ ಅಂದ್ರೆ ಬಣ್ಣ ಹಚ್ಚಕ್ ಬಂದ್ರೆ ನೀನ್ ಅವ್ನ ಇಟ್ಕೊಂಡಿದ್ಯಾ, ಬಟ್ ಯಾವನಾದ್ರೂ ಲೈಟ್ ಮ್ಯಾನ್ ಆಗ್ಲಿ ಯಾರಾಗ್ಲಿ ಯಾರಾದ್ರೂ ಬಂದ್ರು ಮಾಡೋದು, ಆ ಗಲೀಜಾಗ ಅವ್ರ ಮುಂದೆ ಮಾತಾಡೋದು, ಅದನ್ನೆಲ್ಲ ನಾನ್ ಕೇಳಿದ್ಮೇಲೆ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡ್ರಿ, ನಾನು ವೇಷ ವ್ಯಾಪಾರ ಮಾಡ್ತೀನಿ ಅಂತ ಕೇಶಿಂದ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ರಿ ಅಂದ್ರ ಯಾವ ಪೊಲೀಸರು ಏನ್ ಹರ್ಕೋತಾರೋ. ಪೂಜಾರಿ ಇಂದ್ರ ಅಷ್ಟೇಕರ್, ಹೂವಪ್ಪ ಅಷ್ಟೇಕರ್ ನಮ್ ತಾಯಿ ಸೀರೆ ಜಗ್ಗಿ ಬೆತ್ಲೆ ಮಾಡಿದ್ರಿ ಸರ್. ನನ್ ಅಂಗಿ ಹರಿದು ಆಕಿನ ಮಗ ನನ್ ಒಟ್ಟಿಗೆ ಒದ್ದ ಕೂದ್ಲ ಇಷ್ಟಕ್ಕೊಂದ್ ಕೂದ್ಲ ಕಿತ್ತಿದೆ. ಸಿವಿಲ್ ಹಾಸ್ಪಿಟಲ್ ತೋರ್ಸ್ಕೊಂಡ್ ಬಂದಿದ್ದೀನಿ ಸರ್. MLC ಕೊಟ್ರು ಅವತ್ತು ಕಂಪ್ಲೇಂಟ್ ಬರ್ಕೊಲಿಲ್ಲ, FIR ತಗೊಲಿಲ್ಲ. ಪೊಲೀಸರು ಅಂತಾರೆ ಪಂಚರ್ ಒಳಗೆ ಮಿಟಾಸ್ಕೋರ್ ಅಂತಾರ್ರಿ. ಪಂಚರ್ಗೆ ಅದ್ರಲಿಂದ ಇದು ಆಗ್ತಾ ಇದ್ರಿ ಸರ್. ಅಂದ್ರೆ ಪಂಚರ್ ಏನಂತಾರೆ ನಮ್ ಕಡೆನ ಬರುತ್ ಬಿಡ್ರಿ ಅಂತ ಕೇಸ್. ಪಂಚರ್ ಅದ್ರಲ್ಲಿ ಅಲ್ಲಿ ಫ್ಯಾಮಿಲಿ ಇದ್ರೆ ನಾನ್ ಏನ್ ಮಾಡಕ್ ಆಗತ್ರಿ ಸರ್? ಆಕಿನ ಬಾಗ್ಲನ್ನ ಕುಂತ್ಕೊಂಡಿರ್ತಾರ್ರಿ ಅವ್ರು. ಈಗ ನನ್ಗೇನ್ರಿ ಕಂಪ್ಲೇಂಟ್ ಮಾಡ್ರಿ ನನ್ ಬಡದ. ಈಗ ಅವ್ರೇನಂತಾರೆ ನಾವ್ ಅರೆಸ್ಟ್ ಮಾಡ್ತೀವಿ, ನಾವು ನಿಮ್ಗೆ ನ್ಯಾಯ ಕೊಡಿಸ್ತೀವಿ ಅಂತ ಅಂದಿದಾರ್ರಿ ಸರ್. ನನ್ನ ಹೆಸರು ರೇಣುಕಾ ವಿಜಯ್ ಪಾತ್ರವಟ್ ಅಂತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.